ನಮಸ್ಕಾರ ರೀ ಎಲ್ರಿಗೂ ಹೊಸ ವಿಡಿಯೋಕ್ಕೆ ಸ್ವಾಗತ ರೀ ನಿಮಗೆ. ಬರ್ರಿ ಇವತ್ತು ಒಂದು ಟ್ರೈನ್ ಜರ್ನಿ ಮಾಡೋಣಂತ. ನೋಡ್ರಿ ಇದೇ ನಮ್ಮ ಟ್ರೈನ್. ಇವತ್ತು ನಾವು ಹೊಂಟೇವಿ ವಿಜಯಪುರಕ್ಕೆ. ಈ ಟ್ರೈನ್ ಬಂದ್ಬಿಟ್ಟು ಹುಬ್ಬಳ್ಳಿಯಿಂದ ವಿಜಯಪುರಕ್ಕೆ ಹೋಗುವಂಥ ಟ್ರೈನ್ ನಂಬರ್ 06919 ಹುಬ್ಬಳ್ಳಿ ವಿಜಯಪುರ ಪ್ಯಾಸೆಂಜರ್ ಸ್ಪೆಷಲ್. ಇದು ಹೋಗುತ್ತೆ ಗದಗ, ಬಾಗಲಕೋಟೆ, ಆಲ್ಮಟ್ಟಿ, ಬಸವನ ಬಾಗೇವಾಡಿ ರೋಡ್ ಮೇಲೆ ವಿಜಯಪುರಕ್ಕೆ ಹೋಗ್ಕನ್ರಿ. ಇವ ಹುಬ್ಬಳ್ಳಿ ಬಿಡೋ ಟೈಮಿಂಗ್ ಬಂದ್ಬಿಟ್ಟು 6:30. ಆಮೇಲೆ ವಿಜಯಪುರಕ್ಕೆ ಹೋಗೋದು 12:30 ಹೀಗೆಲ್ಲ ಹೋಗ್ತಾನೆ. ಬರ್ರಿ ಒಳಗೆ ಹೋಗೋಣ. ನೋಡ್ರಿ ಈಗ ನಮ್ಮ ಟ್ರೈನ್ ಡಿಪಾರ್ಟ್ ಆಯ್ತು ಅನ್ನಿಗೇರಿಯಿಂದ. ನಮ್ಮ ನೆಕ್ಸ್ಟ್ ಸ್ಟೇಷನ್ ಬಂದು ಹುಲ್ಕೋಟೆ, ಆಮೇಲೆ ಗದಗ. ಬಟ್ ನಾನು ನಿಮ್ಗೆ ಎಲ್ಲ ಸ್ಟೇಷನ್ನು ಕವರ್ ಮಾಡೋಕ್ಕೆ ಹೋಗಲ್ಲ, ಯಾಕಂದರೆ ವಿಡಿಯೋ ಭಾಳ ಲೆಂತ್ ಆಗುತ್ತೆ. ಹಾಗಾಗಿ ಮೇನ್ ಸ್ಟೇಷನ್ ಮಾತ್ರ ಕವರ್ ಮಾಡ್ತೀನಿ ಈ ವಿಡಿಯೋದಾಗ. ಬರ್ರಿ ಗದಗೊಳಗೆ ಸಿಗೋಣಂತ. ನೋಡ್ರಿ ಈಗ ನಮ್ಮ ಟ್ರೈನ್ ಗದಗ ಸ್ಟೇಷನ್ ಎಂಟ್ರಿ ಆಗತ್ತದ. ಇಲ್ಲೇ ನಮ್ದು ಟ್ರೈನದು ಲೋಕೋ ರಿವರ್ಸ್ ಆಕತಿ, ಅಂದ್ರೆ ಇಂಜಿನ್ ಚೇಂಜ್ ಮಾಡ್ತಾರೆ. ಅಂದ್ರೆ ವಾಪಸ್ ಇದೇ ದಿಕ್ಕಿಗೆ ಬರುತ್ತಲ್ರಿ, ಅದಕ್ಕೆ. ಗದಗ ಜಂಕ್ಷನ್ ರೀ. ಗದಗ ಜಂಕ್ಷನ್ ಯಾಕಪ್ಪ ಅಂದ್ರೆ ಇಲ್ಲೇ 3 ಲೈನ್ ಬರ್ತಾವೆ. ಒಂದು ಈಗ ನಾವು ಬರಾಕತ್ತಿದ್ದ ಲೈನ್ ರೀ, ಆಮೇಲೆ ಹಿಂಗೆ ಸ್ಟ್ರೈಟ್ ಹೋಗೋದು ಹೊಸಪೇಟೆ ಗುಂತ್ಕಲ್ಲಿಗೆ ಹೋಗುತ್ತಲ್ರಿ ಆ ಲೈನದು. ಆಮೇಲೆ ನಾವೀಗ ವಾಪಸ್ ಹೋಗ್ತೇವಲ್ಲ ವಿಜಯಪುರ ಲೈನ್, ಇವು 3 ಲೈನ್ ಇಲ್ಲಿ ಕೊಡ್ತಾವ್ರಿ. ಅದಕ್ಕೆ ಇದು ಗದಗ ಜಂಕ್ಷನ್. ಇಲ್ಲಿ ರಿನೋವೇಷನ್ ವರ್ಕ್ ಎಲ್ಲ ನಡೆಯಕತ್ತೈತ್ರಿ. ಇದು ಭಾಳ ಚಲೋ ಕಾಣಿಸ್ತದೆ ನೋಡ್ರಿ ಇನ್ನೊಂದು ಸ್ವಲ್ಪ ದಿನದಾಗ. ನೋಡ್ರಿ ಈಗ ಎಂಟ್ರ್ ಆಯ್ತು ನಮ್ಮ ಸ್ಟೇಷನ್, ನಮ್ಮ ಟ್ರೈನ್ ಗದಗ ಸ್ಟೇಷನಿಗೆ. ಇಲ್ಲೊಂದು ಟ್ರೈನ್ ಇಂಥದ್ದು ನೋಡ್ರಿ. ಈ ಟ್ರೈನ್ ಬಂದು ಯಶವಂತಪುರಿಂದ ವಿಜಯಪುರಕ್ಕೆ ಹೋಗುವಂಥ ಎಕ್ಸ್ಪ್ರೆಸ್ ರೀ. ಇದು ನಮ್ಗಿಂತ ಒಂದು ಅರ್ಧ ಗಂಟೆ ಮುಂಚೆಗೆ ಹೋಗ್ತಾನೆ. ಇದು ಯಶವಂತಪುರಿಂದ ಸೇಮ್ ರೂಟ್ ರೀ, ಎಲ್ಲಿ ಮಟ್ಟ ಚಿಕ್ಕಜಾಜೂರು ಮಟ್ಟ ಸೇಮ್ ರೂಟಿಗೆ ಬಂದು ಆಮೇಲೆ ಹಿಂಗೆ ಹೊಸಪೇಟೆ ಇದ್ರ ಮೇಲೆ ಬರ್ತಾನೆ ರೀ ವಾಪಸ್. ಕೊಟ್ಟೂರು, ಕೂಡ್ಲಿಗಿ, ಹಗರಿಬೊಮ್ಮನಹಳ್ಳಿ ಹಿಂಗೆ ಬರ್ತಾನೆ ರೀ ಹೊಸಪೇಟೆ ಮೇಲೆ, ಕೊಪ್ಪಳ, ನೆಕ್ಸ್ಟ್ ಈಗ ಗದಗ, ಇನ್ನು ವಿಜಯಪುರಕ್ಕೆ ಹೋಗ್ಕನ್ರಿ. ಪ್ಲಾಟ್ಫಾರ್ಮ್ ನಂಬರ್ 1 ಕೊಟ್ಟೆ ನೋಡ್ರಿ. ಅದು ನಮ್ಮದು ಎಂಟ್ರ್ ಆಯಿತು ಪ್ಲಾಟ್ಫಾರ್ಮ್ ನಂಬರ್ 3. ಇಲ್ಲಿ ನಿಂತಿರೋ ಟ್ರೈನ್ ಬಂದು ಸೋಲಾಪುರಿಂದ ಧಾರವಾಡಕ್ಕೆ ಹೋಗುವಂಥ ಧಾರವಾಡ ಪ್ಯಾಸೆಂಜರ್ ರೀ. ಇದು 2ನೇ ನಂಬರ್ಗೆ ಐತೆ ನೋಡ್ರಿ ಪ್ಲಾಟ್ಫಾರ್ಮಿಗೆ. ನಮ್ಮದು 3 ನಂಬರ್ಗೆ ಎಂಟ್ರ್ ಆಯ್ತು ನೋಡ್ರಿ. ನೋಡ್ರಿ ಈಗ ನಮ್ಮ ಟ್ರೈನ್ ಡಿಪಾರ್ಟ್ ಆಯ್ತು ಗದಗ ಜಂಕ್ಷನ್. ಈಗ ನಮ್ಮ ನೆಕ್ಸ್ಟ್ ಅಫಿಷಿಯಲ್ ಸ್ಟಾಪ್ ಬಂದು ಹೊಂಬಳ, ಆಮೇಲೆ ಬಳಗಾನೂರು, ಆಮೇಲೆ ಮಲ್ಲಾಪುರ, ಹೊಳೆಯಾಲೂರು, ಹಂಗೆ ಭಾಳ ಅದಾವ್ರಿ ಈ ಸ್ಟೇಷನ್. ಬಟ್ ನಾನು ಮೇನ್ ಸ್ಟೇಷನ್ ಮಾತ್ರ ಕವರ್ ಮಾಡಾಕತ್ತೀನಿ. ಬರ್ರಿ ಹೊಳೆಯಾಲೂರೊಳಗೆ ಸಿಗೋಣಂತ. ಈಗ ನೋಡ್ರಿ ನಮ್ಮ ಟ್ರೈನ್ ಎಂಟ್ರ್ ಆಯ್ತು ಹೊಳೆಯಾಲೂರು ಸ್ಟೇಷನಿಗೆ. ಹೊಳೆಯಾಲೂರು ಸ್ಟೇಷನ್ ಇದು ಬರುತ್ತೆ ರೀ ರೋಣ ತಾಲೂಕು. ರೋಣ ತಾಲೂಕೊಳಗೆ ಬರುವಂಥವು 2 ಸ್ಟೇಷನ್ ರೀ. ಒಂದು ಮಲ್ಲಾಪುರ ಸ್ಟೇಷನ್, ಒಂದು ಹೊಳೆಯಾಲೂರು ಸ್ಟೇಷನ್. ರೋಣ ತಾಲೂಕಿನಾಗಿರುವ ಇವು 2 ಸ್ಟೇಷನ್ ರೀ. ಹಾಗಾಗಿ ಆಲ್ಮೋಸ್ಟ್ ಎಲ್ಲ ಟ್ರೈನ್ಗಳು ಹೊಳೆಯಾಲೂರಿಗೆ ಸ್ಟಾಪ್ ಆಗ್ತಾವ್ರಿ, ಮಲ್ಲಾಪುರ ಮತ್ತು ಹೊಳೆಯಾಲೂರಿಗೆ, ಈ ರೂಟ್ ಒಳಗೆ ಅಡ್ಡಾಡುವಂಥವು. ಈಗ ನೋಡ್ರಿ ನಮ್ಮ ಟ್ರೈನ್ ಡಿಪಾರ್ಟ್ ಆಯ್ತು ಹೊಳೆಯಾಲೂರು. ಹೊಳೆಯಾಲೂರು ಅಂದರೆ ಏನಂತ ಗೊತ್ತೇನು ರೀ? ನನಗೆ ಅನಿಸಿರೋ ಮಾಹಿತಿ ಪ್ರಕಾರ ಹೊಳೆ ಹಾದು ಹೋಗಿರ್ತಕ್ಕಂಥ ಊರು ಹೊಳೆಯಾಲೂರು ಆಗಿರ್ಬೋದು ಅಂತ. ನಿಮಗೆ ಗೊತ್ತಿದ್ರೆ ಕಮೆಂಟ್ ಹಾಕ್ರಿ. ಇಲ್ಲಿ ಯಾವ ಹೊಳೆ ಹಾದೈತಪ್ಪ ಅಂತೀರನ? ಬರ್ರಿ ನೆಕ್ಸ್ಟ್ ತೋರಿಸ್ತಾನಂತ. ಈಗ ನೋಡ್ರಿ ಡಿಪಾರ್ಟ್ ಆಯ್ತು ನಮ್ಮ ಗಾಡಿ ಹೊಳೆಯಾಲೂರು ಸ್ಟೇಷನ್. ಹೊಳೆ ಅನ್ನಕತ್ತಿದ್ರಲ್ಲ, ಬಂತು ನೋಡ್ರಿ ಈಗ ಹೊಳೆ. ಇದು ಯಾವ ಹೊಳೆ ಅಂತೀರನ? ಈ ಹೊಳೆ ಬಂದ್ಬಿಟ್ಟು ಮಲಪ್ರಭಾ ರೀ. ಮಲಪ್ರಭಾ ಅಂದ್ರೆ ನಮ್ಮ ಉತ್ತರ ಕರ್ನಾಟಕದ ಜೀವನಾಡಿ ರೀ. ಆ ಹೊಳಿನ ಇಲ್ಲಿ ಹಾದಿದೆ, ಅದರಿಂದ ಇದಕ್ಕೆ ಹೊಳೆಯಾಲೂರು ಅಂತ ಬಂದಿರ್ಬೋದು ಅಂತ ನನಗನ್ಸುತ್ತೆ. ನಿಮಗೇನು ಅನಿಸುತ್ತೆ ಕಮೆಂಟ್ ಮಾಡಿರಿ. ಈಗ ನಮ್ಮ ನೆಕ್ಸ್ಟ್ ಸ್ಟೇಷನ್ ಬಂದು ಬಾದಾಮಿ ಒಳಗೆ ಸಿಗ್ತಾನಂತ. ಬರ್ರಿ
ಇದು ಆಲ್ಮೋಸ್ಟ್ ಎಲ್ಲ ಸ್ಟೇಷನ್ಗೂ ಸ್ಟಾಪ್ ಆಗತ್ತೆ ರೀ, ಬಟ್ ನಾನು ಕವರ್ ಮಾಡಾಕತ್ತಿಲ್ಲ ಅಷ್ಟೇ. ಈಗ ನೋಡ್ರಿ ಬಾದಾಮಿ ಸ್ಕಿಪ್ ಆಯ್ತು, ಚಾಲುಕ್ಯರ ಬಾದಾಮಿ. ಈಗ ನೋಡ್ರಿ ನಮ್ಮ ಟ್ರೈನ್ ಬಂತ ಗುಳೇದಗುಡ್ಡ ರೋಡ್ ಸ್ಟೇಷನ್ಗೆ. ಇದು ಸ್ಟೇಷನ್ ಬರುತ್ತೆ ಬಾಗಲಕೋಟೆಯಿಂದ ಒಂದು ಸ್ಟೇಷನ್ ಹಿಂದಕ್ಕೆ. ಗುಳೇದಗುಡ್ಡ ಎದಕ್ಕೆ ಪ್ರಸಿದ್ಧ ಹೇಳ್ರಿ? ಗುಳೇದಗುಡ್ಡ ಖನ ಅಂತೇಳಿ ಅದಕ್ಕೆ ಪ್ರಸಿದ್ಧಿ ಇದೆ. ಈಗ ನೋಡ್ರಿ ಡಿಪಾರ್ಟ್ ಆಯ್ತು ಗಾಡಿ ಗುಳೇದಗುಡ್ಡ ರೋಡ್. ಈಗ ನಮ್ಮ ನೆಕ್ಸ್ಟ್ ಸ್ಟೇಷನ್ ಬಂದು ಬಾಗಲಕೋಟೆ. ಇದು ಪ್ಯಾಸೆಂಜರ್ ಟ್ರೈನ್ ಆಗಿರೋದ್ರಿಂದ ಆಲ್ಮೋಸ್ಟ್ ಎಲ್ಲ ಸ್ಟೇಷನ್ಗೂ ಸ್ಟಾಪ್ ಆಗತ್ತೆ ರೀ. ಇದು ಹಂಗೆ ಎಲ್ಲ ಸ್ಟೇಷನ್ ತೋರ್ಸಾಕತ್ತಾರೆ. ಇದು ವಿಡಿಯೋ ಭಾಳ ಆಗತ್ತೆ ರೀ, ಹಂಗಾಗಿ ನಾನು ಮೇನ್ ಸ್ಟೇಷನ್ ಮಾತ್ರ ಕವರ್ ಮಾಡಕತ್ತೀನಿ ಇದರೊಳಗಡೆ. ಈಗ ನೆಕ್ಸ್ಟ್ ಸ್ಟೇಷನ್ ಬಂದು ಬಾಗಲಕೋಟೆ ಜಿಲ್ಲೆ. ಕಾಲುವೆ ಮಾಡಕ್ಕೆ ಈಗ ನೋಡ್ರಿ ನಮ್ಮ ಟ್ರೈನ್ ಎಂಟ್ರ್ ಆಯ್ತು ಬಾಗಲಕೋಟೆಗೆ. ಬಾಗಲಕೋಟೆ ಪ್ಲಾಟ್ಫಾರ್ಮರ್ 1ಕ್ಕೆ ಬಂತು ಕಾಣಿಸುತ್ತೆ ರೀ. ಇದು ಹೌದು, 1 ನಂಬರ್ ಪ್ಲಾಟ್ಫಾರ್ಮ್ ಬಂದೈತೆ. ಬಾಗಲಕೋಟೆ ಕೂಡ ಜಂಕ್ಷನ್ ರೀ. ಜಂಕ್ಷನ್ ಯಾಕಂದ್ರೆ ಇಲ್ಲಿಂದ ಒಂದು ಲೈನ್, ಈಗ ನಾವು ಬಂದಿದ್ದ ಲೈನ್ 1 ಲೈನ್ ರೀ. ಆಮೇಲೆ ಈಗ ನಾವು ಹೋಗ್ತಾ ಇರೋದು ಒಂದು ಬಿಜಾಪುರ ಲೈನ್. ಇಲ್ಲಿಂದ ಇನ್ನೊಂದು ಲೈನ್ ಹೋಗುತ್ತೆ ರೀ ಕುಡ್ಚಿ ಕಡೆ. ಈಗ ಹೊಸ್ದಾಗಿ ಮಾಡಾಕತ್ತಾರೆ, ಅದು ಇನ್ನೊಂದು ಸ್ವಲ್ಪ ದಿವಸದಾಗ ಓಪನ್ ಆಕತಿ ನೋಡ್ರಿ. ಇಲ್ಲೂ ರಿನೋವೇಷನ್ ವರ್ಕ್ ನೋಡ್ರಿ, ಮಸ್ತಾಗತ್ತೆ ರೀ ಇದು ಸ್ಟೇಷನ್. ಈಗ ನೋಡ್ರಿ ಡಿಪಾರ್ಟ್ ಆಯ್ತು ನಮ್ಮ ಗಾಡಿ ಬಾಗಲಕೋಟೆ ಸ್ಟೇಷನ್. ಬಾಗಲಕೋಟೆಗೆ ಕೋಟೆ ನಾಡು ಅಂತಾರೆ ರೀ. ಇದು ಕೂಡ ಒಂದು ವೆಲ್ ಪ್ಲ್ಯಾನ್ಡ್ ಸಿಟಿ ರೀ ಬಾಗಲಕೋಟೆ. ನೋಡ್ರಿ ಡಿಪಾರ್ಟ್ ಆಯ್ತು ನಮ್ಮ ಗಾಡಿ ಬಾಗಲಕೋಟೆ. ಈಗ ಒಂದು ಒಳ್ಳೆ ವ್ಯೂ ತೋರಿಸ್ತೇನೆ ನೋಡ್ರಿ ನಿಮ್ಗೆ ಬಾಗಲಕೋಟೆ ಸ್ಟೇಷನ್ ದಾಟೋತ್ಲೆ. ನೋಡ್ರಿ ನೀವು ಎಲ್ಲಿ ನೋಡ್ತೀರಿ ಕಣ್ಣು ಹಾಸಿದಷ್ಟು ಬರೀ ನೀರಾಗ ಕಾಣಿಸುತ್ತೆ ನೋಡ್ರಿ. ನೀವು ಬಾಗಲಕೋಟೆ ಸ್ಟೇಷನ್ ದಾಟಿದ್ರಂದ್ರೆ ಇದು ಯಾವ ನದಿಪ್ಪ ಅಂತಂದರೆ, ಯಾವ್ದು ನದಿ ಇರ್ಬೋದು ರೀ ಇದು? ಈ ನದಿ ಬಂದು ಘಟಪ್ರಭಾ ರೀ. ಘಟಪ್ರಭಾ ನದಿದ ಹಿನ್ನೀರು ರೀ, ಇದು ಬ್ಯಾಕ್ ವಾಟರ್ ಅಂತೇವಲ್ಲ ಆದರೆ ಇದು ಬಾಗಲಕೋಟೆ ಸ್ಟೇಷನ್ ದಾಟಿದ ತಕ್ಷಣ ಸಿಗುತ್ತೆ ನಮ್ಗೆ. ಟ್ರೈನ್ಯಾಗ ಬಂದರೆ ನೀವು ಕಣ್ಣು ಹಾಸಿದಷ್ಟು ಬರೀ ನೀರಾಗ ಕಾಣಿಸುತ್ತೆ ನೋಡ್ರಿ. ನೀವು ಯಾವ ಸೈಡ್ ನೋಡಿದ್ರು ಬರೀ ನೀರೇ ನೋಡ್ರಿ ಹೆಂಗದ ವ್ಯೂ. ಇದು ಜಸ್ಟ್ ಈಗ ಸಿಂಗಲ್ ಲೈನ್ ಐತ್ರಿ, ಡಬಲ್ ಲೈನ್ ಇಲ್ಲ. ಡಬಲ್ ಲೈನು ಮಾಡಾಕತ್ತಾರ, ಇನ್ನೊಂದು ಸ್ವಲ್ಪ ದಿವಸದಾಗ ಡಬಲ್ ಲೈನ್ ಆಗುತ್ತೆ. ನೋಡ್ರಿ ಎಲ್ಲಿ ನೋಡ್ತೀರ ಅಲ್ಲಿ ಬರೀ ನೀರು ರೀ. ಇದು ಘಟಪ್ರಭಾದ್ದು ಬ್ಯಾಕ್ ವಾಟರ್ ರೀ, ಘಟಪ್ರಭಾ ನದಿದು.
ನಮ್ಮ ನೆಕ್ಸ್ಟ್ ಸ್ಟೇಷನ್ ಬಂದ್ಬಿಟ್ಟು ಆಲ್ಮಟ್ಟಿ ರೀ. ಇದು ಕಾಣಿಸಾಕತ್ತೈತಲ್ರಿ, ಇದ ನೋಡ್ರಿ ಆಲ್ಮಟ್ಟಿ ಡ್ಯಾಮ್ ಅಂತೀವಲ್ಲ, ಇದ ನೋಡ್ರಿ ಇದು. ಈಗ ನಮ್ಮ ಟ್ರೈನ್ ಸೈಡಿಂದ ಪಾಸ್ ಆಗಕತ್ತೈತ್ರಿ. ಇದು ಸುತ್ತ ಹೊಡೆದು ಬರುತ್ತೆ ರೀ, ಇದು ಟ್ರೈನ್ ಟ್ರ್ಯಾಕ್ ಈ ಡ್ಯಾಮಿನ ಸುತ್ತ ಹೊಡೆದು ಬರುತ್ತೆ. ಈಗ ಸುತ್ತ ಹೊಡೆದು ಡೈರೆಕ್ಟ್ ಡ್ಯಾಮಿನ ಸ್ಟ್ರೈಟಾಗಿ ಒಂದು ಲೈನ್ ಐತ್ರಿ. ಇದು ನಾವು ನೋಡ್ಬೋದು, ಡ್ಯಾಮನ್ನು ಸ್ಟ್ರೈಟಾಗಿ ನೋಡ್ಬೋದು. ಇದು ಕರೆಕ್ಟಾಗಿ ನದಿ ಮೇಲೆಲ್ಲ ಬ್ರಿಡ್ಜ್ ಮಾಡಿದ್ದಾರೆ. ಇದ್ರದ್ದು ನೋಡ್ಬೋದು ನಾವು. ಈಗ ಟ್ರೈನ್ ನಮ್ದು ಒಂದು ಕರ್ವ್ ತೊಗೋತೈತ್ರಿ. ಈಗ ಕರ್ವ್ ತೊಗೊಂಡು ಸುತ್ತ ಹೊಡೆದು ಸೀದಾ ಬ್ರಿಡ್ಜ್ ಮೇಲೆ ಬರ್ತೈತಿ. ಅವಾಗ ನಾವು ಡ್ಯಾಮನ್ನು ಪೂರ್ತಿ ನೋಡ್ಬೋದು ನೋಡ್ರಿ. ಮಸ್ತ್ ಕಾಣಿಸುತ್ತೆ ರೀ, ಟ್ರೈನ್ಯಾಗನ ನೋಡ್ಬೋದು ನೀವು. ಇಲ್ಲೆಲ್ಲ ಪಾರ್ಕ್ ಮಾಡ್ಯಾರ ನೋಡ್ರಿ. ನೋಡ್ರಿ ಇಲ್ಲಿ ಕಾಣಿಸ್ತೈತೆ ನೋಡ್ರಿ, ಅದೆಲ್ಲ ನೀರು ನೋಡ್ರಿ ಹೆಂಗಿದೆ. ಈಗ ನೋಡ್ರಿ ಈ ಕರ್ವ್ ದಾಟಾಕತ್ತೈತಿ. ಈ ಕರ್ವ್ ದಾಟ್ತಂದ್ರೆ ಸೀದಾ ಬ್ರಿಡ್ಜ್ ಮೇಲೆ ಎಂಟ್ರ್ ಆಗತ್ತೆ ರೀ ಟ್ರೈನ್. ನೋಡ್ರಿ ಅಷ್ಟು ಮಸ್ತ್ ಐತಿ ಕರ್ವ್. ಈ ಕರ್ವ್ ದಾಟಿದ ಮೇಲೆ ಡೈರೆಕ್ಟಾಗಿ ಬ್ರಿಡ್ಜ್ ಮೇಲೆ ಎಂಟ್ರ್ ಆಗುತ್ತಲ್ಲ, ಬ್ರಿಡ್ಜ್ ಮೇಲೆ ಹೋಯ್ತಂದ್ರೆ ನಮಗೆ ಡ್ಯಾಮ್ ಮಸ್ತ್ ಕ್ಲಿಯರಾಗಿ ಕಾಣಿಸುತ್ತೆ ನೋಡ್ರಿ. ಡ್ಯಾಮಿನ ಸ್ಟ್ರೇಟಾಗೇನೆ ಟ್ರ್ಯಾಕ್ ಐತ್ರಿ. ಟ್ರ್ಯಾಕ್ ಮೇಲೆ ಹೋಗೋದ್ರಿಂದ ನಾವು ಡ್ಯಾಮನ್ನು ಟ್ರೈನ್ ಒಳಗೆ ಕೂತ್ಕೊಂಡೇ ನೋಡ್ಬೋದು. ಮಸ್ತ್ ಕಾಣಿಸುತ್ತೆ ರೀ. ಅಲ್ಲಿ ಕಾಣಿಸ್ಲತ್ತದ ನೋಡ್ರಿ, ಅದ ನೋಡ್ರಿ ಆಲ್ಮಟ್ಟಿ ಡ್ಯಾಮ್. ಇದಕ್ಕಿನ್ನೂ ಒಂದು ಹೆಸರು ಐತ್ರಿ, ಏನಂದ್ರೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಸಾಗರ್ ಅಂತೇಳಿ. ಈ ಡ್ಯಾಮ್ ಯಾವ ನದಿ ಕಟ್ಟೈತಂದ್ರೆ ಕೃಷ್ಣಾ ನದಿ ಕಟ್ಟೈತೆ ನೋಡ್ರಿ. ನೋಡ್ರಿ ಈ ರೂಟಿಗೆ ಬಂದ್ರೆ ನೀವು ನೋಡ್ರಿ ಕಾಣಿಸುತ್ತೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಸಾಗರ್. ನೋಡ್ರಿ ಈ ರೂಟಿಗೆ ಬಂದ್ರೆ ನೀವು ಉತ್ತರ ಕರ್ನಾಟಕದ ಮೇನ್ 3 ನದಿಗಳನ್ನೂ ನೋಡ್ಬೋದು ನೋಡ್ರಿ. ಯಾವುದಾದ್ರೆ ಮೊದಲೇಕ ತೋರಿಸ್ಬೇಕ್ರಿ, ಹೊಳೆ ಆಲೂರು ದಾಟಿದ ಮೇಲೆ ಮಲಪ್ರಭಾ ನದಿ ಸಿಗುತ್ತೆ. ಅದಾದ್ಮೇಲೆ ಬಾಗಲಕೋಟೆ ದಾಟಿದ ಮೇಲೆ ಘಟ್ಟಪ್ರಭಾ ನದಿ ಬ್ಯಾಕ್ ವಾಟರ್ ಸಿಗುತ್ತೆ. ಈಗ ಕೃಷ್ಣಾ ನದಿ ಸಿಗುತ್ತೆ ನೋಡ್ರಿ. ಎಷ್ಟು ಮಸ್ತ್ ಐತಿ ನೋಡ್ರಿ. ಈ ಟ್ರೈನ್ ಜರ್ನಿ ಮಾಡಿದ್ದೀವಂದ್ರೆ ಬಾಗಲಕೋಟೆ ಬಿಜಾಪುರ ಲೈನ್ಗೆ ಗದಗಿಂದ ನೋಡ್ರಿ ನಮ್ಮ 3 ಮೇನ್ ನದಿಗಳು, ಉತ್ತರ ಕರ್ನಾಟಕದ ಮೇನ್ ನದಿಗಳು ಸಿಗ್ತಾವೆ ನೋಡ್ರಿ ನೋಡೋಕೆ. ಈಗ ನೆಕ್ಸ್ಟ್ ಆಲ್ಮಟ್ಟಿ ಸ್ಟೇಷನ್ಗೆ ಎಂಟ್ರ್ ಆಗತ್ತೆ ಟ್ರೈನ್. ಬರ್ರಿ ತೋರಿಸ್ತೀನಿ. ನೋಡ್ರಿ ಈಗ ನಮ್ಮ ಟ್ರೈನ್ ಎಂಟ್ರ್ ಆತ ಆಲ್ಮಟ್ಟಿ ಸ್ಟೇಷನ್ಗೆ. ನೀವು ಇಲ್ಲಿ ಇಳಿದ್ರೂ ಡ್ಯಾಮ್ ನೋಡಕ್ಕೆ ಹೋಗ್ಬೋದು ನೋಡ್ರಿ. ಈಗ ನಮ್ಮ ಟ್ರೈನ್ ಎಂಟ್ರ್ ಆಗತ್ತೈತೆ ನೋಡ್ರಿ ಆಲ್ಮಟ್ಟಿ ಸ್ಟೇಷನ್ಗೆ. ಇಲ್ಲಿ ಆಲ್ಮಟ್ಟಿ ಸ್ಟೇಷನ್ಗೂ ಈ ರೂಟಿಗೆ ಅಡ್ಡಾಡೋ ಆಲ್ಮೋಸ್ಟ್ ಎಲ್ಲ ಟ್ರೈನ್ಗಳು ಸ್ಟಾಪ್ ಇದಾವೆ ನೋಡ್ರಿ. ನೀವು ಹುಬ್ಬಳ್ಳಿ ಗದಗ ಸೈಡಿಂದ ಬರ್ತೀರಂದ್ರೆ ಟ್ರೈನಿಗೆ ಬರ್ಬೋದು ಇಲ್ಲಿ ಆಲ್ಮಟ್ಟಿಗೆ. ಆಲ್ಮೋಸ್ಟ್ ಎಲ್ಲ ಟ್ರೈನ್ಗಳು ಸ್ಟಾಪ್ ಆಕ್ಕವ್ರಿ ಇಲ್ಲಿ ಆಲ್ಮಟ್ಟಿ ಸ್ಟೇಷನ್ಗೆ. ಇಲ್ಲಿಂದ ಇಳಿದು ಕೂಡ ನೀವು ಡ್ಯಾಮ್ ಅದು ನೋಡಕ್ಕೆ ಹೋಗ್ಬೋದು. ಇದೆ ನೋಡ್ರಿ ಆಲ್ಮಟ್ಟಿ ಸ್ಟೇಷನ್.
ಇಲ್ಲಿ ರಿನೋವೇಷನ್ ವರ್ಕ್ ನಡೆದೈತ್ರಿ, ಹಾಗಾಗಿ ಸ್ವಲ್ಪ ಎಲ್ಲ ತಗಡು ಗಿಗಡು ಹಾಕಿ ಪ್ಯಾಕ್ ಮಾಡ್ಯಾರ. ಈಗ ನೋಡ್ರಿ ಡಿಪಾರ್ಟ್ ಆಯ್ತು ನಮ್ಮ ಗಾಡಿ ಆಲ್ಮಟ್ಟಿ ಸ್ಟೇಷನ್ಗೆ. ಈಗ ನಮ್ಮ ನೆಕ್ಸ್ಟ್ ಸ್ಟೇಷನ್ ಬಂದ ಬಸವನ ಬಾಗೇವಾಡಿ ರೋಡ್. ಬರ್ರಿ ತೋರಿಸಂತ. ನೋಡ್ರಿ ಈಗ ನಮ್ಮ ಟ್ರೈನ್ ಎಂಟ್ರತ್ತ ಬಸವನ ಬಾಗೇವಾಡಿ ರೋಡ್ ಸ್ಟೇಷನ್ಗೆ. ಬಸವನ ಬಾಗೇವಾಡಿ ಅಂದರೆ ವಿಶ್ವಗುರು ಬಸವಣ್ಣನವರ ಒಂದು ಜನ್ಮಸ್ಥಳ ಬಸವನ ಬಾಗೇವಾಡಿ. ನಿಮಗೆ ಟ್ರೈನ್ ಮೂಲಕನೂ ಬರ್ಬೋದು ನೋಡ್ರಿ ಬಸವನ ಬಾಗೇವಾಡಿಗೆ. ಅದರ ಊರು ಇಲ್ಲಿಂದ ಸ್ವಲ್ಪ ಡಿಸ್ಟೆನ್ಸ್ ದೂರ ಆಗುತ್ತೆ, ಅದಕ್ಕೆ ಬಸವನ ಬಾಗೇವಾಡಿ ರೋಡ್ ಅಂತ ಕೊಟ್ಟಾರ. ಆದರೂ ಇಲ್ಲಿಂದ ನೀವು ಸಿಟಿ ಒಳಗೆ ಹೋಗ್ಬೋದು, ಗಾಡಿ ಎಲ್ಲ ಇರ್ತಾವೆ, ಹೋಗ್ಬೋದು ಸಿಟಿಗೆ ಇಲ್ಲಿ ಈ ಸ್ಟೇಷನಿಂದ. ಇಲ್ಲಿಯೂ ಕೂಡ ಎಲ್ಲ ಆಲ್ಮೋಸ್ಟ್ ಟ್ರೈನ್ಗಳು ಸ್ಟಾಪ್ ಆಗ್ತಾವೆ ರೀ ಬಸವನ ಬಾಗೇವಾಡಿ ರೋಡ್ಗೆ. ಈಗ ನೋಡ್ರಿ ನಮ್ಮ ಗಾಡಿ ಡಿಪಾರ್ಟ್ ಆಯ್ತು ಬಸವನ ಬಾಗೇವಾಡಿ ರೋಡ್ ಸ್ಟೇಷನ್ಗೆ. ಈಗ ನಮ್ಮ ನೆಕ್ಸ್ಟ್ ಸ್ಟೇಷನ್ ಯಾವ್ದು ಹೇಳ್ರಿ? ವಿಜಯಪುರ. ನೋಡ್ರಿ ಈಗ ನಮ್ಮ ಟ್ರೈನ್ ಎಂಟ್ರ್ ಆಯ್ತು ಗುಮ್ಮಟನಗರಿ ವಿಜಯಪುರಕ್ಕೆ. ನಿಮಗೆ ಇಲ್ಲೇ ಕಾಣಿಸ್ತದೆ ನೋಡ್ರಿ ಗೋಲ್ ಗುಮ್ಮಟ. ನೀವು ಟ್ರೈನ್ ಒಳಗಡೆನ ನೋಡ್ಬೋದು ಗೋಲ್ ಗುಮ್ಮಟನ. ಅದಕ್ಕೆ ಗುಮ್ಮಟನಗರಿ ಅಂತ ಕರೀತಾರೆ ರೀ ವಿಜಯಪುರ ಸಿಟಿಗೆ. ನೋಡ್ರಿ ಇವೆಲ್ಲ ಹಳೆ ಕೋಟೆ ಬಾಗಿಲುಗಳು ನೋಡ್ರಿ ಇವು. ವಿಜಯಪುರ ಆದಿಲಶಾಹಿಗಳ ಕಾಲದಾಗಿನವೆಲ್ಲ ಹೆಂಗೆ ಪಾಳು ಬಿದ್ದಾವೆ ನೋಡ್ರಿ ಇವು. ಈಗ ನೋಡ್ರಿ ನಮ್ಮ ಟ್ರೈನ್ ಎಂಟ್ರ್ ಆಯ್ತು ವಿಜಯಪುರ ಸ್ಟೇಷನ್. 1 ನಂಬರ್ ಪ್ಲಾಟ್ಫಾರ್ಮ್ಗೆ ಎಂಟ್ರಿ ಕೊಟ್ಟಾರ. ಈಗ ನೀವು ಹುಬ್ಬಳ್ಳಿ, ಧಾರವಾಡ, ಗದಗ ಸೈಡಿಂದ ಎಲ್ಲ ಗೋಲ್ ಗುಂಬಜ್ ನೋಡ್ಬೋದು ಅಂದ್ರೆ ಈ ಟ್ರೈನ್ಗಳಿಗೆ ಬರ್ಬೋದು ನೋಡ್ರಿ. ನಿಮ್ಗೆ ಆಲ್ಮೋಸ್ಟ್ ಟ್ರೈನಿಗೆ ಬಂದ್ರೆ ರೀ ಗೋಲ್ ಗುಂಬಜ್ ನೋಡೋಕೆ ಭಾಳ ಸಮೀಪ ಸಿಗ್ತದೆ. ಸ್ಟೇಷನ್ನಿಂದ ಒಂದು ವಾಕೇಬಲ್ ಡಿಸ್ಟೆನ್ಸ್ ಒಂದು 400-500 ಮೀಟರ್ನೊಳಗಡೆ ನೀವು ಗೋಲ್ ಗುಂಬಜ್ಗೆ ತಲುಪ್ತೀರಿ. ವಾಕೇಬಲ್ ಡಿಸ್ಟೆನ್ಸ್ ಐತಿ. ಇನ್ನು ಬಸ್ ಸ್ಟ್ಯಾಂಡಿಂದನೇ ಸ್ವಲ್ಪ ದೂರ ಆಗ್ಬೋದು ರೀ. ಟ್ರೈನಿಗೆ ಬಂದರೆ ನಿಮ್ಗೆ ಭಾರಿ ಅನುಕೂಲ ನೋಡ್ರಿ ಗೋಲ್ ಗುಮ್ಮಟ ಎಲ್ಲ ನೋಡ್ಬೇಕಂದ್ರೆ. ವಿಜಯಪುರ ಸ್ಟೇಷನ್ನು ಈಗೆಲ್ಲ ರಿನೋವೇಷನ್ ಮಾಡ್ಯಾರ ರೀ, ಇನ್ನೂ ಸ್ವಲ್ಪ ವರ್ಕ್ ನಡೆದೈತಿ. ಇದು ಐತಲ್ರಿ, ಇದು ಹೊಸ ಬಿಲ್ಡಿಂಗ್ ರೀ. ಇದು ಈಗ ಹೊಸದಾಗಿ ಮಾಡ್ಯಾರ ರೀ ಇದನ್ನ. ಮೊದಲು ಇದ್ದಿದ್ದಿಲ್ಲ ಇದು, ಮೊದಲು ಹಳೆ ಬಿಲ್ಡಿಂಗ್ ಇತ್ತು. ಈಗ ಇದನ್ನೆಲ್ಲ ಹೊಸದು ಮಾಡ್ಯಾರ ನೋಡ್ರಿ. ಈಗ 1 ನಂಬರ್ ಪ್ಲಾಟ್ಫಾರ್ಮ್ ಎಂಟ್ರ್ ಆದ್ರಿ ನಮ್ಮ ಗಾಡಿ. ಈಗ ನಾವು ಈ ಟ್ರೈನ್ ಬಗ್ಗೆ ಮಾತಾಡೋದಂದ್ರೆ ಈ ಟ್ರೈನ್ ರೀ ನಾವು ಬಂದಿದ್ದೀಗ 06919 ಹುಬ್ಬಳ್ಳಿ ವಿಜಯಪುರ ಪ್ಯಾಸೆಂಜರ್. ಈ ಟ್ರೈನಿದ್ದು ರೇಕ್ ಶೇರಿಂಗ್ ಐತ್ರಿ. ಒಂದು ವಿಜಯಪುರ ಮಂಗಳೂರು ಗಾಡಿಗೆ, ಆಮೇಲೆ ಒಂದು ಹುಬ್ಬಳ್ಳಿ ವಿಜಯವಾಡ ಟ್ರೈನ್ ಜೊತೆ ಐತ್ರಿ. ಹೆಂಗಂದ್ರೆ ಈಗ ಇದು ಹುಬ್ಬಳ್ಳಿಯಿಂದ ಬಂದ ನೆಕ್ಸ್ಟ್ ಟೈಮ್ ಹೊಕ್ಕನ್ರಿ ಮಂಗಳೂರಿಗೆ. ನೆಕ್ಸ್ಟ್ ಮಂಗಳೂರಿಂದ ಬೆಳಗ್ಗೆ ಏನು ಗಾಡಿ ಬಂದಿರ್ತೈತಲ್ರಿ ಅದು ವಾಪಸ್ ಹುಬ್ಬಳ್ಳಿಗೆ ಹೋಗ್ತದೆ ರೀ. ಅದು ಹುಬ್ಬಳ್ಳಿಗೆ ಹೋಗಿದ್ದ ಗಾಡಿ ರೀ ರಾತ್ರಿ ವಿಜಯವಾಡಕ್ಕೆ ಹೋಗ್ತದೆ ರೀ. ಹಿಂಗೆ ಇದಕ್ಕೆ ರೇಕ್ ಶೇರಿಂಗ್ ಅಂತಾರೆ. ಇದು ನೋಡ್ರಿ ಸ್ಟೇಷನ್. ಇಲ್ಲೆಲ್ಲ ಟಿಕೆಟ್ ಕೌಂಟ್ರೆಲ್ಲ ಅದಾವ. ಬಿಲ್ಡಿಂಗು ಭಾರಿ ಆಗೈತೆ ನೋಡ್ರಿ. ಇಲ್ಲೇ ನೋಡ್ರಿ ಗೋಲ್ ಗುಮ್ಮಟ್ ಕಾಣಿಸುತ್ತೆ ನಿಮ್ಗೆ, ಇಲ್ಲಿಂದ ನೋಡ್ಬೋದು. ಅಲ್ಲೇನು ಕಾಣಿಸುತ್ತೆ ರೀ ಆ ಸೈಡ್, ಅದು ಹಳೆ ಸ್ಟೇಷನ್ ರೀ. ಇದು ಹೊಸದು, ಇನ್ನೂ ವರ್ಕ್ ನಡೆಯಕತ್ತೈತೆ ರೀ. ನೋಡ್ರಿ ಬಿಲ್ಡಿಂಗ್, ಮೇನ್ ಬಿಲ್ಡಿಂಗ್ ಇಲ್ಲ ಹೆಸರು ಅದು ಇನ್ನೂ ಏನು ಹಾಕಿಲ್ಲ. ಅದು ಆ ಕಡೆ ಐತೆ ನೋಡ್ರಿ, ಅದು ಹಳೆ ಬಿಲ್ಡಿಂಗ್ ರೀ. ಫೋಟೋಸ್ ಹಾಕಿರ್ತೀನಿ ನೋಡ್ರಿ, ಇಲ್ಲಿ ಮಸ್ತ್ ಕಾಣಿಸ್ತೈತೆ ರೀ. ಸೊ ಇಲ್ಲಿಗೆ ನಮ್ಮ ಜರ್ನಿ ಎಂಡ್ ಆಕತ್ರಿ. ಮತ್ತು ನೆಕ್ಸ್ಟ್ ವೀಡಿಯೋದಾಗ ಸಿಗೋಣಂತ್ರಿ. ವಿಡಿಯೋ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿರಿ. ಮತ್ತು ನೆಕ್ಸ್ಟ್ ವೀಡಿಯೋದಾಗ ಸಿಗೋಣಂತೆ. ನಮಸ್ಕಾರ.